ರಾಜಧಾನಿ ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವ ಘಟನೆಯೊಂದು ನಡೆದಿದೆ. ಸಿನಿಮಾ ಸ್ಟೈಲ್ನಲ್ಲಿ ಬಾಲಕನನ್ನ ಅಪಹರಿಸಿ ಸುಟ್ಟು ಹಾಕಿದ್ದಾರೆ ಪಾಪಿಗಳು. ಟ್ಯೂಷನ್ಗೆ ಹೋಗಿ ಬರುವಾಗ ಬಾಲಕನನ್ನ ಅಪಹರಣ ಮಾಡ್ತಾರೆ, ಕಿಡ್ನಾಪ್ ಮಾಡ್ತಾರೆ. ಅರಕೆರೆ ಶಾಂತಿನಿಕೇತನ ಬಡಾವಣೆಯಿಂದ ಕಿಡ್ನಾಪ್ ಮಾಡ್ತಾರೆ. ಅಪಹರಿಸಿ 5 ಲಕ್ಷ ಕೊಡಬೇಕು ಅಂತ ಬೇಡಿಕೆ ಇಡ್ತಾರೆ. ಸಂಜೆ ಕಗ್ಗಲೀಪುರ ರಸ್ತೆಯ ನಿರ್ಜನ ಪ್ರದೇಶದಲ್ಲಿ ಆ ಹುಡುಗನ ದೇಹ ಪತ್ತೆಯಾಗಿದೆ. ಕೇವಲ 13 ವರ್ಷದ ಹುಡುಗನ ದೇಹ ಸುಟ್ಟ ಸ್ಥಿತಿಯಲ್ಲಿ. ಆ ಫೋಟೋವನ್ನು ನಿಮಗೆ ತೋರಿಸೋದಿಲ್ಲ, ಅಷ್ಟು ಭಯಾನಕವಾಗಿದೆ. ಕೇವಲ 13 ವರ್ಷದ ಬಾಲಕನ ಸುಟ್ಟಂತ ದೇಹ ಅದು. ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಆದ ನಂತರ 5 ಲಕ್ಷ ಕೊಡಿ ಅಂತ ಬೇಡಿಕೆ ಇಡ್ತಾರೆ. ನೋಡಿ ಆ ದೃಶ್ಯ, ಆ ಫೋಟೋ ನಿಜಕ್ಕೂ ಎಷ್ಟು ಹೃದಯ ವಿದ್ರಾವಕವಾಗಿದೆ ಅಂತ ಹೇಳಿದ್ರೆ ಅದನ್ನು ತೋರಿಸ್ಬಿಟ್ರೆ ಒಂದು ಸಾರಿ ನೀವು ಗಾಬರಿ ಬೀಳ್ತೀರ. ಅರೆಬರೆ ಸುಟ್ಟ ಸ್ಥಿತಿಯಲ್ಲಿ ಆ ಬಾಲಕ. ಪ್ರಜ್ವಲ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, 5 ಲಕ್ಷಕ್ಕೋಸ್ಕರ ಒಂದು 13 ವರ್ಷದ ಬಾಲಕನನ್ನು ಈ ರೀತಿಯಾಗಿ ಸುಟ್ಟು ಹಾಕೋದಿದೆಯಲ್ಲ, ನಿಜಕ್ಕೂ ಅದನ್ನು ನೋಡಿದಾಗ ರಕ್ತ ಕುದಿಯುತ್ತೆ. ಒಂದು ಕಡೆ ಬಾಲಕನ ದೇಹ ಅಲ್ವಾ ಅಂಥೇಳಿ ಒಂದು ರೀತಿ ಖೇದ ಉಂಟಾಗತ್ತೆ. ಕೇಸ್ನಲ್ಲಿ ಆಗಿದ್ದೇನು ಮೊದಲನೇದು, ಎರಡನೇದು ಏನಾದರೂ ಲೀಡ್ಸ್ ಸಿಕ್ಕಿದೆಯಾ? ಪೊಲೀಸರಿಗೆ ಈಗಾಗಲೇ ಕಂಪ್ಲೇಂಟ್ ಆಗಿದೆ. ವಾಸುದೇವ್, ಬೆಂಗಳೂರಿನಲ್ಲಿ ಈ ಒಂದು ಅಮಾನುಷವಾದಂತಹ ಒಂದು ಘಟನೆ ನಡೆದಿದೆ ಅಂತಲೇ ಹೇಳ್ಬೋದು. ನಿಶ್ಚಿತ್ ಅನ್ನುವಂಥ 13 ವರ್ಷದ ಬಾಲಕ ಏನಿರ್ತಾನೆ, ಆತ ಟ್ಯೂಷನನ್ನು ಮುಗಿಸಿ ಬರುವಂತಹ ಸಂದರ್ಭದಲ್ಲಿ ಆತನನ್ನು ಕಿಡ್ನ್ಯಾಪನ್ನು ಮಾಡಲಾಗುತ್ತೆ. ಕಿಡ್ನ್ಯಾಪ್ ಮಾಡಿ ಆತನ ತಂದೆ ತಾಯಿಗೆ ಕರೆಯನ್ನು ಮಾಡ್ತಾರೆ. ಕರೆಯನ್ನು ಮಾಡಿ 5 ಲಕ್ಷ ರೂಪಾಯಿಗೆ ಬೇಡಿಕೆಯನ್ನು ಇಡ್ತಾರೆ. ಅವರ ತಂದೆ ತಾಯಿ ತಕ್ಷಣವೇ ಹುಳಿಮಾವು ಪೊಲೀಸರಿಗೆ ಹೋಗಿ ದೂರನ್ನು ದಾಖಲಿಸ್ತಾರೆ. ದೂರನ್ನು ದಾಖಲಿಸಿದಂಥ ನಂತರದಲ್ಲಿ ಹುಳಿಮಾವು ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಪೊಲೀಸರು ಕೂಡ ಮಿಸ್ಸಿಂಗ್ ಪ್ರಕರಣ ಆಯಿತು ಅಂತ ಹೇಳಿದಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ನಿರ್ಲಕ್ಷ್ಯ ವಹಿಸುವಂಥ ಒಂದು ಸಾಧ್ಯತೆ ಏನಿದೆ, ಇದು ದಟ್ಟವಾಗಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಎಲ್ಲಾದರೂ ಹೋಗಿರ್ಬೋದು, ಫ್ರೆಂಡ್ಸ್ ಮನೆಗೆ ಹೋಗಿರ್ಬೋದು, ಇನ್ನೊಮ್ಮೆ ಚೆಕ್ ಮಾಡಿ, ಈ ರೀತಿಯ ಮಾತುಗಳನ್ನು ಆಡುವಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ಆ ಬಗ್ಗೆಯೂ ಕೂಡ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ ಹಿರಿಯ ಅಧಿಕಾರಿಗಳು. ಯಾಕೆ ಅಂತ ಹೇಳಿದ್ರೆ ಅವರ ತಂದೆ ತಾಯಿ ಯಾವಾಗ ಠಾಣೆಗೆ ಬರ್ತಾರೆ, ಹಾಗೆ ಪ್ರಕರಣ ಯಾವಾಗ ದಾಖಲಾಗುತ್ತೆ, ಅವರ ತಂದೆ ತಾಯಿ ಕೊಟ್ಟಂತಹ ಮಾಹಿತಿ ಏನು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಹಿರಿಯ ಅಧಿಕಾರಿಗಳು ಮಾಡಬೇಕು. ಹಾಗೆ ನಿಜವಾಗ್ಲೂ ಕೂಡ ಅಲ್ಲಿ ಅವ್ರ ತಂದೆ ತಾಯಿ ಹೋದಂಥ ಸಂದರ್ಭದಲ್ಲಿ ಪೊಲೀಸರು ಸರಿಯಾದಂಥ ರೀತಿಯಲ್ಲಿ ರೆಸ್ಪಾನ್ಸ್ ಅನ್ನು ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಪ್ರಕರಣ ಆದಂಥ ಸಂದರ್ಭದಲ್ಲಿ ಪೋಷಕರು ನಿಜಕ್ಕೂ ಕೂಡ ಸಾಕಷ್ಟು ಭಯಗೊಂಡಿರ್ತಾರೆ. ತಕ್ಷಣವೇ ಪೊಲೀಸರ ಬಳಿಯಲ್ಲಿ ಹೋಗ್ತಾರೆ. ಪ್ರಕರಣ ಕೂಡ ದಾಖಲಾಗುತ್ತೆ. ಮಿಸ್ಸಿಂಗ್ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಂಥ ಹುಳಿಮಾವು ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ರು ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಅದೇ ರೀತಿಯಲ್ಲಿ ಕಿಡ್ನಾಪರ್ಸ್ ಏನಿರ್ತಾರೆ, ಅವರು ಕರೆಯನ್ನ ಮಾಡಿ 5 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಡಿಮ್ಯಾಂಡ್ ಮಾಡಿದಂತಹ ವೇಳೆಯಲ್ಲಿ 5 ಲಕ್ಷ ರೂಪಾಯಿಯನ್ನ ಈ ಪೋಷಕರು ಕೊಡ್ಲಿಕ್ಕೂ ಕೂಡ ಸಿದ್ಧರಾಗಿರ್ತಾರೆ. ಆದರೆ ಇಲ್ಲಿ ಆ ಮಗುವನ್ನ ಬಿಟ್ಟು ಕಳಿಸೋದಿಲ್ಲ. ಅದರ ಬದಲು ಆ ಮಗುವನ್ನ ಸುಟ್ಟು ಹಾಕಿರುವಂಥದ್ದು, ತಲೆಯನ್ನು ಕೂಡ ಕಡಿದಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ಕೂಡ ಲಭ್ಯವಾಗ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಹಾಗೆ FSL ತಂಡ ಕೂಡ ಭೇಟಿಯನ್ನು ಕೊಟ್ಟಿರುವಂಥದ್ದು. ಆದರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದ್ರೆ ಅಂದ್ರೆ ಈ ರೀತಿಯಲ್ಲಿ ಬೆಂಗಳೂರಿನಲ್ಲೇ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದು ದೊಡ್ಡ ದುರಂತ ಅಂತ ಹೇಳ್ಬೋದು. ಪೊಲೀಸರಾಗಿರ್ಬೋದು ಅಥವಾ ಲಾ ಆ್ಯಂಡ್ ಆರ್ಡರ್ ವ್ಯವಸ್ಥೆ ಎಲ್ಲಿಗೆ ಬಂದು ತಲುಪಿದೆ ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೂಡ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ತಂದೆ ತಾಯಿಗಳಿಗೆ ಒಂದು ಕಡೆ ಮಕ್ಕಳ ಭವಿಷ್ಯದ ಬಗ್ಗೆ ಸಾಕಷ್ಟು ಚಿಂತೆ ಇದ್ದೇ ಇರುತ್ತೆ. ಹಾಗೆ ಈಗ ಹಾಗಾದ್ರೆ ಮಕ್ಕಳನ್ನ ಹೊರಗೆ ಕಳಿಸ್ಬೇಕಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಈ ರೀತಿಯ ಘಟನೆಗಳಾದಂತ ಆದ್ರೆ ನಿಜಕ್ಕೂ ಕೂಡ ಪೋಷಕರು ಭಯವನ್ನ ಪಟ್ಟೆ ಪಡ್ತಾರೆ. ಯಾಕೆ ಅಂತ ಹೇಳಿದ್ರೆ 5 ಲಕ್ಷ ಹಣಕ್ಕೋಸ್ಕರ ಮಗನನ್ನ ಕಳ್ಕೊಳ್ತೀವಿ ಅನ್ನುವಂಥ ಒಂದು ನೋವೇನಿದೆ ಅದು ಪೋಷಕರಿಗೆ ಯಾವಾಗಲೂ ಕೂಡ ಕಾಡ್ತಾನೆ ಇರುತ್ತೆ ಅಂತಾನೆ ಹೇಳ್ಬೋದು. ಈಗಾಗಲೇ ಪೊಲೀಸರು ಕೂಡ ಆರೋಪಿಗಳಿಗಾಗಿ ಬಲೆಯನ್ನು ಬೀಸಿದ್ದಾರೆ. ಪೊಲೀಸರು ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಮಾಡಬೇಕು. ಹಾಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಬೆಂಗಳೂರಿನಲ್ಲಿ ಇನ್ನು ಮುಂದೆ ಈ ರೀತಿಯ ಪ್ರಕರಣಗಳು ನಡೆದೇ ಇರುವಂತಹ ರೀತಿಯಲ್ಲಿ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಪೊಲೀಸರ ಮೇಲೆ ಭಯ ಹುಟ್ಟಲೇಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ಪೊಲೀಸರು ಇತ್ತೀಚೆಗೆ ಜನಸ್ನೇಹಿ ಅನ್ನುವಂಥ ಒಂದು ಹೆಸರಿನ ಮುಖಾಂತರವಾಗಿ ಸಾಕಷ್ಟು ವಿಚಾರಗಳಲ್ಲಿ ಸಾಕಷ್ಟು ಎಡುತ್ತಾ ಇದ್ದಾರೆ ಅನ್ನುವಂಥದ್ದು ಪೊಲೀಸರ ಅವಿವೇಕಿತನ ಅಂತ ಅನಿಸ್ತಾ ಇದೆ. ನೋಡಿ, ಆ ಕಿಡ್ನ್ಯಾಪರ್ಸ್ ಕಾಲ್ ಮಾಡಿದ್ದಾರೆ, 5 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಕಾಲ್ ಮಾಡಿದ್ಮೇಲೆ ಅವರ ಲೊಕೇಶನ್ ಟ್ರೇಸ್ ಆಗುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ 5 ಲಕ್ಷ ಹಿಡ್ಕೊಂಡಿದ್ರೂ ಕೂಡ ಅವರು ಒಂದು ಕಡೆ ಬರೋಕ್ಕೆ ಹೇಳಿಲ್ಲ. ಇವರು ಎಲ್ಲಿ ಹೋಗಿದ್ದಾರೆ ಅಂತ ಟ್ರೇಸ್ ಮಾಡೋದಕ್ಕೆ ಹೋಗಲಿಲ್ಲ. ಇದು ನಿರ್ಲಕ್ಷ್ಯ ಅಂತ ಅನಿಸ್ತಾ ಇಲ್ವಾ ಅಂತ? ಖಂಡಿತವಾಗಿಯೂ ಕೂಡ ಈ ವಾಸುದೇವ್, ಈ ಒಂದು ಪ್ರಕರಣದಲ್ಲಿ ನಾವು ನೋಡ್ತಾ ಹೋದ್ರೆ ಪೊಲೀಸರ ನಿರ್ಲಕ್ಷ್ಯವೂ ಕೂಡ ಇದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಕರೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ತಕ್ಷಣವೇ ಟವರ್ ಡಂಪ್ ಅನ್ನು ಹಾಕ್ಬೋದು, ಹಾಗೆ CDR ಅನ್ನು ಕೂಡ ಹಾಕಿ ಹುಡುಕಾಟವನ್ನು ಕೂಡ ಪ್ರಾರಂಭ ಮಾಡಬಹುದಾಗಿತ್ತೇನೋ. ಆದರೆ ಇದನ್ನು ಅವರು ಮಾಡಿದ್ರ ಅಥವಾ ಮಾಡಲಿಲ್ಲ ಅನ್ನುವಂಥದ್ದೇನಿದೆ ಅದು ಇನ್ನೂ ಕೂಡ ಯಕ್ಷ ಪ್ರಶ್ನೆ ಅಂತಲೇ ಹೇಳ್ಬೋದು. ಈ ಬಗ್ಗೆಯೂ ಕೂಡ ಸರಿಯಾದಂಥ ಒಂದು ತನಿಖೆ ಆಗಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಪ್ರಕರಣಗಳು ಆದಂಥ ಸಂದರ್ಭದಲ್ಲಿ ಮೊದಲಿಗೆ ಪೊಲೀಸರು ಏನಿರ್ತಾರೆ ಅವರು ಟೆಕ್ನಿಕಲ್ ಎವಿಡೆನ್ಸ್ ಮುಖಾಂತರವಾಗಿ ಆರೋಪಿಯ ಒಂದು ಸ್ಥಳವನ್ನು ಕೂಡ ಪತ್ತೆ ಮಾಡಬಹುದು. ಹಾಗೆ ಆರೋಪಿಗಳು ಓಡಾಡ್ತಾ ಇರುವಂಥ ಜಾಗದ ಬಗ್ಗೆಯೂ ಕೂಡ ಪತ್ತೆ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಆದರೆ ಆ ರೀತಿಯ ಒಂದು ಕೆಲಸ ಏನಾದರೂ ಆಗಿತ್ತಾ?
ಅಥವಾ ಆಗಿರ್ಲಿಲ್ವಾ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾದಂತಹ ಒಂದು ವಿಚಾರ. ಯಾಕೆ ಅಂತ ಹೇಳಿದ್ರೆ ಪೊಲೀಸರು ಸರಿಯಾದಂತಹ ರೀತಿಯಲ್ಲಿ ತನಿಖೆಯನ್ನು ಮಾಡಿದ್ದೇ ಆಗಿದ್ರೆ ಅಥವಾ ಆದಷ್ಟು ಬೇಗ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಮಾಹಿತಿಯನ್ನು ಕಲೆ ಹಾಕಿದ್ದೇ ಆಗಿದ್ರೆ ಖಂಡಿತವಾಗಿಯೂ ಕೂಡ ಆರೋಪಿಯನ್ನು ಹಿಡಿಯುವಂಥದ್ದು ಪೊಲೀಸರಿಗೆ ಸಾಕಷ್ಟು ಕಷ್ಟವಾದಂತಹ ವಿಚಾರ ಅಲ್ಲ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಪೊಲೀಸರು ಯಾವಾಗಲೂ ಕೂಡ ಅಷ್ಟೇ ಸಾಕಷ್ಟು ಟೆಕ್ನಾಲಜಿಯನ್ನು ಬಳಸಿ ಆ ಒಂದು ಪ್ರಕರಣವನ್ನು ಭೇದಿಸಲಿಕ್ಕೂ ಕೂಡ ಅವರಿಗೆ ಅವಕಾಶ ಇರುತ್ತೆ. ಆದರೆ ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನುವಂಥದ್ದೇನಿದೆ ಇದು ದೊಡ್ಡ ಒಂದು ಪ್ರಶ್ನೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಪ್ರಕರಣಗಳು ಆದಂತಹ ಸಂದರ್ಭದಲ್ಲಿ ಅವರ ತಂದೆ ತಾಯಿ ಏನಿರ್ತಾರೆ ಅವರು ದೂರನ್ನ ಕೊಟ್ಟಿದ್ರು. ದೂರನ್ನ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಇವರೇನಾದ್ರು ನಿರ್ಲಕ್ಷ್ಯವನ್ನು ವಹಿಸಿದ್ದೇ ಆಗಿದ್ರೆ ಇಲ್ಲಿ ನಿರ್ಲಕ್ಷ್ಯ ವಹಿಸಿದಂತಹ ಅಧಿಕಾರಿಯ ತಲೆದಂಡವನ್ನ ಮಾಡಲೇಬೇಕು. ಇಲ್ಲದೆ ಹೋದ್ರೆ ಈ ರೀತಿಯ ಒಂದು ಮೆಸೇಜ್ ಅಂದ್ರೆ ತಪ್ಪು ಮೆಸೇಜ್ ಏನಿದೆ ಅದು ಸಮಾಜಕ್ಕೆ ಕೊಟ್ಟಂತಾಗುತ್ತೆ. ಹಾಗಾಗಿ ಪೊಲೀಸರು ಯಾವ ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾರೆ, ಹಾಗೆ ತಮ್ಮ ಅಧಿಕಾರಿ ವರ್ಗದವರು ಯಾವ ರೀತಿಯಲ್ಲಿ ರೆಸ್ಪಾನ್ಸ್ ಅನ್ನು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕದಂತಹ ಸಂದರ್ಭದಲ್ಲಿ ಮಾತ್ರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ತಪ್ಪಿದ್ರೆ ಅವರ ಒಂದು ತಲೆದಂಡ ಆಗಬೇಕು. ಹಾಗೆ ಆರೋಪಿಗಳನ್ನ ಆದಷ್ಟು ಬೇಗ ಪತ್ತೆ ಹಚ್ಚಬೇಕು ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇರುವಂತಹ ಒಂದು ಆಗ್ರಹ ಕೂಡ ಹೌದು. ವಾಸುದೇವ್. ರೈಟ್ ಪ್ರಜ್ವಲ್, ಥ್ಯಾಂಕ್ ಯು. ಒಂದು ರೀತಿ ಸಿನಿಮಾದಲ್ಲಿ ನೋಡಿದ ಹಾಗೇ ಅನ್ನಿಸ್ತಾ ಇದೆ. ನಿಮಗೆಲ್ಲಾದರೂ ಆ ಫೋಟೋ ತೋರಿಸ್ಬಿಟ್ರೆ ಅತ್ತೇ ಬಿಡ್ತಿರೋನು. ಎಷ್ಟು ಮುದ್ದು ಮುದ್ದಾದಂಥ ಮಗು ನೋಡ್ರಿ, ನಿಶ್ಚಿತ್ 13 ವರ್ಷದ ಬಾಲಕ, 5ನೇ ಕ್ಲಾಸು 6ನೇ ಕ್ಲಾಸು ಓದ್ತಾ ಇದ್ದಂಥ ಬಾಲಕ. ನಾಳೆಯಿಂದ ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ಬೋದಾ ನಾವು? ಯಾವ ಧೈರ್ಯದಲ್ಲಿ ಕಳಿಸ್ಬೇಕು ಅಂತ ಹೇಳಿ. ಟ್ಯೂಷನ್ಗೆ ಹೋದಂಥ ಹುಡುಗ ಅವನ್ನ ಅಲ್ಲಿಂದ ಕಿಡ್ನ್ಯಾಪ್ ಮಾಡ್ತಾರೆ, 5 ಲಕ್ಷಕ್ಕೆ ಬೇಡಿಕೆ ಇಡ್ತಾರೆ, 5 ಲಕ್ಷ ರೆಡಿ ಮಾಡ್ಕೊಂಡಿರ್ತಾರೆ ತಂದೆ ತಾಯಿ. ಅವ್ರ ತಂದೆ ಖಾಸಗಿ ಕಾಲೇಜ್ ಒಂದರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ರಂತೆ. ಕಳೆದ ರಾತ್ರಿ ಅರಸೀಕೆರೆ ಶಾಂತಿನಿಕೇತನ ಬಡಾವಣೆಯಿಂದ ಕಿಡ್ನ್ಯಾಪ್ ಆಗುತ್ತೆ. ಟ್ಯೂಷನ್ಗೆ ಹೋಗಿ ಬರುವಾಗ ಅಪಹರಿಸ್ತಾರೆ. ಕಿಡ್ನ್ಯಾಪ್ ಮಾಡಿದ ನಂತರ 5 ಲಕ್ಷ ಹಣ ಕೊಡಿ ಅಂತ ಕೇಳ್ತಾರೆ. ನಿನ್ನೆ ರಾತ್ರಿ ಆಗಿತ್ತು, ಟೈಮ್ ಲೈನ್ ತಿಳ್ಕೊಳ್ಳಿ. ನಿನ್ನೆ ಸಾಯಂಕಾಲ ಹೋಗಿರ್ತಾರೆ ಟ್ಯೂಷನ್ಗೆ, ಅಲ್ಲಿಂದ ಯಾರೋ ಕಿಡ್ನ್ಯಾಪ್ ಮಾಡಿರ್ತಾರೆ. ಅದಾದ ನಂತರ ಆ ಕಿಡ್ನ್ಯಾಪರ್ಸ್ ಕರೆ ಮಾಡ್ತಾರೆ, 5 ಲಕ್ಷಕ್ಕೆ ಬೇಡಿಕೆ ಇಡ್ತಾರೆ. ಯಾಕೆ ಪೊಲೀಸರು ಆ ಕ್ಷಣದಲ್ಲಿ ಎಲ್ಲಿಂದ ಕರೆ ಬಂತು, ಲೊಕೇಶನ್ ಯಾವುದು ಟ್ರೇಸ್ ಮಾಡಲಿಲ್ಲ? ಆಯ್ತಪ್ಪ 5 ಲಕ್ಷ ರೆಡಿ ಇದೆ, ಇಂತಿಂಥ ಜಾಗಕ್ಕೆ ಬನ್ನಿ ನಾವು ಕೊಡ್ತೀವಿ ಅಂತ ಯಾಕೆ ಹೇಳಿಲ್ಲ? ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಅಂತ ಹೇಗೆ ಗೊತ್ತಾಯಿತು ಕಿಡ್ನ್ಯಾಪರ್ಸ್ಗೆ? ಹಾಗಾದರೆ ನಾನು ಕೇಳ್ತಾ ಇರುವಂಥ ಸಾಮಾನ್ಯ ಪ್ರಶ್ನೆ, ಲಾ ಆ್ಯಂಡ್ ಆರ್ಡರ್ ಏನಾಯಿತು? ಕಾನೂನು ಸುವ್ಯವಸ್ಥೆ ಅನ್ನೋದು ಇಲ್ವೇ ಇಲ್ವಾ? ಇದು ನಗರದಲ್ಲಿ, ಬೆಂಗಳೂರಿನಲ್ಲಾಗಿರೋದು, ಬೇರೆ ಎಲ್ಲೋ ಹಳ್ಳಿಲಾಗಿರೋದಲ್ಲ ಇದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.